My dear students, I welcome all for this video lecture. In this session, we are going to learn the difference between C language and Java and also the difference between C++ and Java. Then we are going to learn the usage of Java in Internet and World Wide Web, that is www. Okay. Firstly, we will learn the difference between the C language and the Java language. So in your previous semester, you have studied C language, right? So now we will compare the C with the Java language. Firstly, Java does not include keywords like size of and type def. ನಾವು ಸಿ ಲ್ಯಾಂಗ್ವೇಜಲ್ಲಿ ಒಂದು ವೇರಿಯಬಲ್ ಎಷ್ಟು ಮೆಮೊರಿ ಲೊಕೇಶನ್ ಕನ್ಸ್ಯೂಮ್ ಮಾಡ್ತಾ ಇತ್ತು ಅನ್ನೋದನ್ನು ಡಿಟರ್ಮೈನ್ ಮಾಡೋಕ್ಕೆ ಸೈಜ್ ಆಫ್ ಕೀವರ್ಡ್ ಯೂಸ್ ಮಾಡ್ತಾಯಿದ್ವಿ. ಅದೇ ಥರ ಓನ್ ಡೇಟಾ ಟೈಪ್ ಕ್ರಿಯೇಟ್ ಮಾಡಲಿಕ್ಕೆ ಟೈಪ್ ಡೆಫ್ ಕೀವರ್ಡ್ನ ಯೂಸ್ ಮಾಡ್ತಾಯಿದ್ವಿ. ಸೊ ಈ ಎರಡೂ ಕೀವರ್ಡ್ಸು ಜಾವಾದಲ್ಲಿ ಅವೈಲಬಲ್ ಇರಲ್ಲ. ಜಾವಾ ಡಸ್ ನಾಟ್ ಕಂಟೈನ್ ಡೇಟಾ ಟೈಪ್ಸ್ ಲೈಕ್ ಸ್ಟ್ರಕ್ಟ್ ಆ್ಯಂಡ್ ಯೂನಿಯನ್. ಸೊ ಸ್ಟ್ರಕ್ಟ್ ಆ್ಯಂಡ್ ಯೂನಿಯನ್ ಅನ್ನೋದು ಸಿ ಲ್ಯಾಂಗ್ವೇಜಲ್ಲಿ ಇದ್ದಂಥ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ಸೊ ಈ ಎರಡೂ ಡೇಟಾ ಟೈಪ್ಸು ಜಾವಾದಲ್ಲಿಲ್ಲ. ಇನ್ಸ್ಟೆಡ್ ಆಫ್ ದೀಸ್ ಟು ಡೇಟಾ ಟೈಪ್ಸ್ ನಮಗೆ ಜಾವಾದಲ್ಲಿ ಕ್ಲಾಸ್ ಅನ್ನೋ ಒಂದು ಡೇಟಾ ಟೈಪ್ ಇದೆ. ಸೊ ಯೂಸಿಂಗ್ ದಿಸ್ ಕ್ಲಾಸ್ ಡೇಟಾ ಟೈಪ್ ಯೂಸರ್ ಕ್ಯಾನ್ ಕ್ರಿಯೇಟ್ ಇಸ್ ಓನ್ ಡೇಟಾ ಟೈಪ್. ಓಕೆ. ನೆಕ್ಸ್ಟ್, ಜಾವಾ ಡಸ್ ನಾಟ್ ಡಿಫೈನ್ ಟೈಪ್ ಮಾಡಿಫೈಯರ್ಸ್. ಸಿ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಿಫೈಯರ್ಸ್ ಲೈಕ್ ಶಾರ್ಟ್, ಲಾಂಗ್, ಸೈನ್ಡ್, ಅನ್ಸೈನ್ಡ್ ಅಂತ ಯೂಸ್ ಮಾಡ್ತಾ ಇದ್ವಿ ಅಲ್ಲ. ಸೊ ಈ ಟೈಪ್ ಮಾಡಿಫೈಯರ್ಸು ಜಾವಾ ಲ್ಯಾಂಗ್ವೇಜಲ್ಲಿ ಇರೋದಿಲ್ಲ. ನೆಕ್ಸ್ಟ್, ಜಾವಾ ಡಸ್ ನಾಟ್ ಸಪೋರ್ಟ್ ಎಕ್ಸ್ಪ್ಲಿಸಿಟ್ ಪಾಯಿಂಟರ್ಸ್. ಸೊ ಸಿ ಲ್ಯಾಂಗ್ವೇಜಲ್ಲಿ ಪಾಯಿಂಟರ್ಸ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ? ಟು ಸ್ಟೋರ್ ದ ಅಡ್ರೆಸ್ ಆಫ್ ದ ಮೆಮೊರಿ ಲೊಕೇಶನ್. ಮೆಮೊರಿ ಲೊಕೇಶನ್ ಅಡ್ರೆಸ್ನ ಸ್ಟೋರ್ ಮಾಡಲಿಕ್ಕೆ ಪಾಯಿಂಟರ್ಸ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಜಾವಾದಲ್ಲಿ ಇದಿಲ್ಲ. ಯಾಕಿಲ್ಲ? ದ ರೀಸನ್ ಈಸ್ ಎಕ್ಸ್ಪ್ಲಿಸಿಟ್ ಪಾಯಿಂಟರ್ಸ್ ಮೂಲಕ ಪ್ರೋಗ್ರಾಮರ್ಗೆ ಡೈರೆಕ್ಟ್ ಮೆಮೊರಿ ಆ್ಯಕ್ಸಸ್ ಇರುತ್ತೆ, ಆಯಿತಾ? ಸೊ ಪ್ರೋಗ್ರಾಮರ್ಗೆ ಡೈರೆಕ್ಟ್ ಮೆಮೊರಿ ಆ್ಯಕ್ಸಸ್ ಕೊಟ್ಟರೆ ಪ್ರೋಗ್ರಾಮರ್ ಕ್ಯಾನ್ ಮಿಸ್ಯೂಸ್ ದ ಡೇಟಾ ದಟ್ ಈಸ್ ಪ್ರೆಸೆಂಟ್ ಇನ್ ದಟ್ ಮೆಮೊರಿ ಲೊಕೇಶನ್. ಸೊ ಮೆಮೊರಿ ಲೊಕೇಶನ್ಲಿರೋ ಅಂಥ ಡೇಟಾನ ಪ್ರೋಗ್ರಾಮರು ಅವ್ನು ಬರೆಯೋ ಪ್ರೋಗ್ರಾಮ್ ಮೂಲಕ ಮಿಸ್ಯೂಸ್ ಮಾಡ್ಬೋದಲ್ಲ. ಸೊ ಆ ಒಂದು ಮಿಸ್ಯೂಸ್ನ ಅವಾಯ್ಡ್ ಮಾಡಲಿಕ್ಕೆ ಜಾವಾದಲ್ಲಿ ಪ್ರೋಗ್ರಾಮರ್ಗೆ ಎಕ್ಸ್ಪ್ಲಿಸಿಟ್ ಪಾಯಿಂಟರ್ಸ್ ಯೂಸೇಜ್ ಅವೈಲಬಲ್ ಇರಲ್ಲ. ಬಟ್ ಇಂಟರ್ನಲಿ ಪಾಯಿಂಟರ್ಸ್ ಇರುತ್ತೆ. ಅಂದರೆ ಆಬ್ವಿಯಸ್ಲಿ ದ ವೇರಿಯಬಲ್ಗೆ ಮೆಮೊರಿ ಅಲೊಕೇಶನ್ ಆಗಲೇಬೇಕಾಗುತ್ತೆ. ಆ ವೇರಿಯಬಲ್ ಯಾವ ಮೆಮೊರಿ ಲೊಕೇಶನಲ್ಲಿ ಇದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಜಾವಾ ಕಂಪೈಲರ್ ಅಡ್ರೆಸ್ ಸ್ಟೋರ್ ಮಾಡಲೇಬೇಕಾಗಿರುತ್ತೆ. ಬಟ್ ಅದು ಯಾವ ಮೆಮೊರಿ ಲೊಕೇಶನ್ ಸ್ಟೋರ್ ಆಗಿದೆ, ವೇರಿಯಬಲ್ ವ್ಯಾಲ್ಯೂ ಅಥವಾ ಡೇಟಾ ಅನ್ನೋದು ಯೂಸರ್ಗೆ ಅಥವಾ ಪ್ರೋಗ್ರಾಮರ್ಗೆ ಗೊತ್ತಾಗಲ್ಲ. ದಟ್ ಈಸ್ ಹಿಡನ್ ಇನ್ ಜಾವಾ. ಓಕೆ. ನೆಕ್ಸ್ಟ್, ಜಾವಾ ಡಸ್ ನಾಟ್ ಹ್ಯಾವ್ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಲೈಕ್ ಸಿ. ಸೊ ಸಿಯಲ್ಲಿತ್ತಲ್ಲ ಹ್ಯಾಶ್ ಇನ್ಕ್ಲೂಡ್ conio.h, ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಪ್ರೀ ಪ್ರೊಸೆಸರ್ ಡೈರೆಕ್ಟ್ರಿ ಸ್ಟೇಟ್ಮೆಂಟ್ಸು. ಸೊ ಆ ಸ್ಟೇಟ್ಮೆಂಟ್ಸ್ಗಳು ನಮಗೆ ಜಾವಾದಲ್ಲಿ ಇಲ್ಲ. ಓಕೆ. ಇನ್ಸ್ಟೆಡ್ ಆಫ್ ದಟ್ ವಿ ಯೂಸ್ ಅದರ್ ಸ್ಟೇಟ್ಮೆಂಟ್ಸ್, ಇಂಪೋರ್ಟ್ ಸ್ಟೇಟ್ಮೆಂಟ್ಸ್ನ ನಾವು ಜಾವಾದಲ್ಲಿ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ಜಾವಾ ಲ್ಯಾಂಗ್ವೇಜ್ ಆ್ಯಂಡ್ ಸಿ ಲ್ಯಾಂಗ್ವೇಜ್. ನೆಕ್ಸ್ಟ್, now we will study the difference between Java and C++. Java does not support operator overloading. ನಮಗೆಲ್ಲ ಆಪರೇಟರ್ ಅಂದರೆ ಏನು ಅಂತ ಗೊತ್ತಿದೆ ಅಲ್ವಾ? ಸೊ ಆಪರೇಟರ್ ಓವರ್ಲೋಡಿಂಗ್ನ ವಿತ್ ಅನ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿ ನಾರ್ಮಲಿ ಯೂಸ್ ಪ್ಲಸ್ ಆಪರೇಟರ್ ಟು ಪರ್ಫಾರ್ಮ್ ಅಡಿಷನ್ ಆಫ್ 2 ನಂಬರ್ಸ್. 2 ನಂಬರ್ನ ಆ್ಯಡ್ ಮಾಡಲಿಕ್ಕೆ ಪ್ಲಸ್ ಆಪರೇಟರ್ ಯೂಸ್ ಮಾಡ್ತೀನಿ. ಸಪೋಸ್ ಇಫ್ ಐ ಯೂಸ್ ದ ಸೇಮ್ ಪ್ಲಸ್ ಆಪರೇಟರ್ ಟು ಕಂಬೈನ್ 2 ಸ್ಟ್ರಿಂಗ್ಸ್ ಟುಗೆದರ್, 2 ಸ್ಟ್ರಿಂಗ್ನ ಕಂಬೈನ್ ಮಾಡಲಿಕ್ಕೆ ನಾನು ಸೇಮ್ ಪ್ಲಸ್ ಆಪರೇಟರ್ನ ಯೂಸ್ ಮಾಡಿದ್ರೆ ದೆನ್ ದಟ್ ಪ್ಲಸ್ ಆಪರೇಟರ್ ಈಸ್ ಕಾಲ್ಡ್ ಓವರ್ಲೋಡೆಡ್. ಆ ಪ್ಲಸ್ ಆಪರೇಟರ್ನ ನಾವೇನಂತ ಕರಿತೀವಿ? ಓವರ್ಲೋಡಿಂಗ್. ಬಿಕಾಸ್ ಅದು ಒಂದಕ್ಕಿಂತ ಹೆಚ್ಚಿನ ಕೆಲಸ ಮಾಡ್ತಾಯಿದೆ. ಸೊ ಯಾವ ಆಪರೇಟರು ಒಂದಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತೆ ಅಂಥ ಆಪರೇಟರ್ನ ನಾವು ಓವರ್ಲೋಡೆಡ್ ಆಪರೇಟರ್ ಅಂತ ಡಿಫೈನ್ ಮಾಡ್ತೀವಿ. ಸೊ ದಿಸ್ ಫೀಚರ್ ವಾಸ್ ಸಪೋರ್ಟೆಡ್ ಇನ್ ಸಿ ಲ್ಯಾಂಗ್ವೇಜ್, but in Java it is not supported. Okay. So Java does not have template classes as in C++. So C++ ಅಲ್ಲಿ generic classesನ ಡಿಫೈನ್ ಮಾಡ್ತಾ ಇದ್ವಿ. ಸೊ ಯೂಸಿಂಗ್ ಟೆಂಪ್ಲೇಟ್. ಸೊ ಆ ಟೆಂಪ್ಲೇಟ್ ಕ್ಲಾಸಸ್ಸು ಜಾವಾದಲ್ಲಿ ಸಪೋರ್ಟ್ ಇಲ್ಲ. ನೆಕ್ಸ್ಟ್, ಜಾವಾ ಡಸ್ ನಾಟ್ ಸಪೋರ್ಟ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅನ್ನೋದು ಒನ್ ಟೈಪ್ ಆಫ್ ಇನ್ಹೆರಿಟೆನ್ಸ್ ದಟ್ ವಾಸ್ ಸಪೋರ್ಟೆಡ್ ಬೈ C++. ಬಟ್ ಜಾವಾದಲ್ಲಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಇಲ್ಲ.
but we can simulate the behavior of multiple inheritance with the help of interfaces. ಇಂಟರ್ಫೇಸ್ ಅನ್ನೋ ಕಾನ್ಸೆಪ್ಟ್ ಮೂಲಕ ನಾವು ಮಲ್ಟಿಪಲ್ ಇನ್ಹೆರಿಟೆನ್ಸ್ನ ಸಿಮ್ಯುಲೇಟ್ ಮಾಡ್ತೀವಿ ಜಾವಾದಲ್ಲಿ. ಬಟ್ ಜಾವಾ ಡಸ್ ನಾಟ್ ಸಪೋರ್ಟ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಡೈರೆಕ್ಟಾಗಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ನ ಸಪೋರ್ಟ್ ಮಾಡಲ್ಲ. ನೆಕ್ಸ್ಟ್, ಜಾವಾ ಡಸ್ ನಾಟ್ ಸಪೋರ್ಟ್ ಗ್ಲೋಬಲ್ ವೇರಿಯೇಬಲ್ಸ್. ಸೊ ಗ್ಲೋಬಲ್ ವೇರಿಯೇಬಲ್ಸ್ನ ಸಪೋರ್ಟ್ ಮಾಡಿದಿದ್ರೆ ಜಾವಾ ಆವಾಗ ಡೇಟಾಗೆ ಸೆಕ್ಯೂರಿಟಿ ಕೊಡೋಕ್ಕಾಗ್ತಾ ಇರಲಿಲ್ಲ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್, ಟು ಗಿವ್ ಸೆಕ್ಯೂರಿಟಿ ಟು ದ ಡೇಟಾ, ಜಾವಾ ಡಸ್ ನಾಟ್ ಸಪೋರ್ಟ್ global variables. Okay. Next, Java does not support explicit pointers. Explicit pointers na yak Java support ಮಾಡಲ್ಲ ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್, Java replaced destructor function of C++ with finalize function. C++ ಅಲ್ಲಿ ಇದ್ದಂಥ ಡಿಸ್ಟ್ರಕ್ಟರ್ ಫಂಕ್ಷನ್ನ ಜಾವಾ ಫೈನಲೈಸ್ ಫಂಕ್ಷನ್ ಮೂಲಕ ರೀಪ್ಲೇಸ್ ಮಾಡುತ್ತೆ. ಸೊ ಡಿಸ್ಟ್ರಕ್ಟರ್ ಫಂಕ್ಷನ್ ಏನು ಕೆಲಸ ಮಾಡ್ತಾ ಇತ್ತು ಅದೇ ಕೆಲಸನ ಇಲ್ಲಿ ಫೈನಲೈಸ್ ಮೆಥಡು ಮಾಡುತ್ತೆ. Destructor function is used to deallocate the memory that is allocated for the object. ಆಬ್ಜೆಕ್ಟ್ಗೆ ಮೆಮೊರಿ ಅಲೋಕೇಟ್ ಆಗಿರುತ್ತಲ್ಲ, ಆ ಮೆಮೊರಿ ಅಲೋಕೇಟ್ ಆಗಿರೋಂಥ ಮೆಮೊರಿನ ವಾಪಸ್ ತೊಗೊಳ್ಳೋದಕ್ಕೆ ನಾವು ಡಿಸ್ಟ್ರಕ್ಟರ್ ಫಂಕ್ಷನ್ನ ಕಾಲ್ ಮಾಡ್ತಾಯಿದ್ವಿ C++ಅಲ್ಲಿ. ಸೊ ಸೇಮ್ ಫಂಕ್ಷನ್ನ ಇಲ್ಲಿ ಫೈನಲೈಸ್ ಮೆಥಡ್, ಜಾವಾದಲ್ಲಿ ಫೈನಲೈಸ್ ಮೆಥಡು ಪರ್ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್, ದೆರ್ ಆರ್ ನೋ ಹೆಡರ್ ಫೈಲ್ಸ್ ಇನ್ ಜಾವಾ. C++ಅಲ್ಲಿ ಹೆಡರ್ ಫೈಲ್ಸ್ ಇನ್ಕ್ಲೂಡ್ ಮಾಡ್ತಾಯಿದ್ವಿ, ಬಟ್ ಜಾವಾದಲ್ಲಿ ಹೆಡರ್ ಫೈಲ್ಸ್ನ ಇನ್ಕ್ಲೂಡ್ ಮಾಡಲ್ಲ. So these are some of the differences between C++ and Java. Now let us see the relationship between Java and internet. ನಮಗೆಲ್ಲ ತಿಳಿದಿದೆ, ಜಾವಾ ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಟುಡೇ. ಅಷ್ಟೊಂದು ಪಾಪ್ಯುಲರ್ ಆಗೋದಕ್ಕೆ ರೀಸನ್ ಏನು ಅಂತಂದರೆ, ದಿಸ್ ವಾಸ್ ದ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ವಾಸ್ ಯೂಸ್ಡ್ ಅಕ್ರಾಸ್ ದ ಇಂಟರ್ನೆಟ್. ಅಕ್ರಾಸ್ ದ ಇಂಟರ್ನೆಟ್ ಯೂಸ್ ಮಾಡಿರೋಂಥ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದು ಜಾವಾ ಆಗಿರುತ್ತೆ. ಓಕೆ, ಸೊ ಜಾವಾ ಈಸ್ ಸ್ಟ್ರಾಂಗ್ಲಿ ಅಸೋಸಿಯೇಟೆಡ್ ವಿತ್ ದ ಇಂಟರ್ನೆಟ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ದ ಫಸ್ಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ರಿಟನ್ ಇನ್ ಜಾವಾ ವಾಸ್ ಕಾಲ್ಡ್ ಆಸ್ ಹಾಟ್ ಜಾವಾ. ಹಾಟ್ ಜಾವಾ ಅನ್ನೋದು ಒನ್ ಆಫ್ ದ ವೆಬ್ ಬ್ರೌಸರ್. ಓಕೆ, ವೆಬ್ ಬ್ರೌಸರ್ ಅಂದರೆ ನೀವು ಡೇ ಟು ಡೇ ಲೈಫಲ್ಲಿ ಇಂಟರ್ನೆಟಲ್ಲಿರೋಂಥ ಇನ್ಫಾರ್ಮೇಷನ್ನ ಆ್ಯಕ್ಸೆಸ್ ಮಾಡೋಕ್ಕೆ ಯೂಸ್ ಮಾಡೋಂಥ ಒಂದು ಅಪ್ಲಿಕೇಶನ್, ಲೈಕ್ ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್ ನೀವು ಯೂಸ್ ಮಾಡ್ತಿರಲ್ಲ. ಅದೇ ಥರ ದ ಫಸ್ಟ್ ವೆಬ್ ಬ್ರೌಸರ್ ವಿಚ್ ಸಪೋರ್ಟೆಡ್ ಜಾವಾ ಲ್ಯಾಂಗ್ವೇಜ್ ವಾಸ್ ಹಾಟ್ ಜಾವಾ ಆಗಿರುತ್ತೆ. ವೆಬ್ ಪೇಜಸ್ನ ಡಿಸೈನ್ ಮಾಡಲಿಕ್ಕೆ HTML ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. HTML ಇಸ್ ಅನ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ವಿಚ್ ಇಸ್ ಯೂಸ್ ಟು ಡಿಸೈನ್ ವೆಬ್ ಪೇಜಸ್. ಓಕೆ, ಸೊ ಸಪೋಸ್ ಇಫ್ ವಿ ಎಂಬೆಡ್ ಅ ಜಾವಾ ಕೋಡ್ ವಿತಿನ್ ದಿಸ್ ವೆಬ್ ಪೇಜ್, ಜಾವಾ ಕೋಡ್ನ ನಾರ್ಮಲ್ ವೆಬ್ ಬ್ರೌಸರ್ಸು ಅರ್ಥ ಮಾಡ್ಕೊಳ್ಳಲ್ಲ. ಜಾವಾ ಕೋಡ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಪೆಷಲ್ ವೆಬ್ ಬ್ರೌಸರ್ಸ್ ಬೇಕಾಗಿರುತ್ತೆ. ಸೊ ಹಾಟ್ ಜಾವಾ ಅನ್ನೋದು ಫಸ್ಟ್ ವೆಬ್ ಬ್ರೌಸರ್ ವಿಚ್ ಕುಡ್ ಅಂಡರ್ಸ್ಟ್ಯಾಂಡ್ ದ ಜಾವಾ ಕೋಡ್. ಜಾವಾ ಕೋಡ್ನ ಅರ್ಥ ಮಾಡ್ಕೊಳ್ಬೋದಾದಾಗಿಂತ ಫಸ್ಟ್ ವೆಬ್ ಬ್ರೌಸರ್ ಯಾವುದಾಗಿರುತ್ತೆ, ಹಾಟ್ ಜಾವಾ ಆಗಿರುತ್ತೆ. ಆಯಿತಾ? ಸೊ ನಾವು ಬರೆಯೋ ಅಂಥ ಸ್ಮಾಲ್ ಜಾವಾ ಪ್ರೋಗ್ರಾಮ್ಗೆ ಆ್ಯಪ್ಲೆಟ್ಸ್ ಅಂತ ಕರಿತೀವಿ. ಸೊ ಇಂಟರ್ನೆಟ್ ಯೂಸರ್ಸ್ create these applet programs and run them in Java-enabled web browsers across the internet. Across the internet, Java programs na run ಮಾಡಲಿಕ್ಕೆ ನಾವು Java-enabled web browsersನ ಯೂಸ್ ಮಾಡ್ತೀವಿ. Nowadays, ನಾವು ಯೂಸ್ ಮಾಡೋ ಅಂಥ ಮೋಸ್ಟ್ ಆಫ್ ದ ವೆಬ್ ಬ್ರೌಸರ್ಸ್ ಆರ್ Java-enabled. That means most of the web browser understand Java code. Sometimes ನೀವು ಸಿಸ್ಟಮಲ್ಲಿ ವರ್ಕ್ ಮಾಡಬೇಕಾದ್ರೆ when you are connected to internet, ನಿಮಗೆ ಒಂದು ಸಮ್ಟೈಮ್ಸ್ ಮೆಸೇಜ್ ಪ್ರಾಂಪ್ಟ್ ಆಗ್ತಾ ಇರುತ್ತೆ, ಜಾವಾ ಈಸ್ ಅಪ್ಡೇಟೆಡ್ ಅಟ್ ದ ಬ್ಯಾಕ್ಗ್ರೌಂಡ್ ಅಂತ. ದಟ್ ಮೀನ್ಸ್ ನಿಮ್ಮ ವೆಬ್ ಬ್ರೌಸರ್ಸು ಜಾವಾ ಅಪ್ಡೇಷನ್ ತೊಗೊಳ್ತಾ ಇರುತ್ತೆ ಬ್ಯಾಕ್ ಎಂಡಲ್ಲಿ. ಓಕೆ, ಸೊ ಟು ರನ್ applet programs which is a Java program, we require Java enabled web browser. One such web browser was hot Java. Okay, so Java is popularly known as internet language because of this region. This was the first programming language which was used across the internet, hence it is called as the internet language or the language of the internet anta kariತೀವಿ. In this slide we will understand how Java interacts with World Wide Web. Let us first understand what is World Wide Web. World Wide Web andre it is, you can assume it as a huge collection of information across the globe. So information na hege place ಮಾಡಿರ್ತಾರೆ ಅಂತಂದರೆ, it is placed into a web page.
those web pages are designed using a language called HTML, which stands for Hypertext Markup Language. ಸೊ ನೀವು ಆ ವೆಬ್ ಪೇಜಸ್ ಮೂಲಕ ಇನ್ಫಾರ್ಮೇಷನ್ನ ಕ್ರಿಯೇಟ್ ಮಾಡಿರ್ತೀರಲ್ಲ, ಸೊ ಆ ವೆಬ್ ಪೇಜಸ್ನ HTML ಡಾಕ್ಯುಮೆಂಟ್ ಅಂತ ಕರಿತೀವಿ. ನಾರ್ಮಲಿ ಒಬ್ಬ ಯೂಸರ್ ಗೂಗಲ್ ಕ್ರೋಮ್ ಮೂಲಕ ಏನೇ ಇನ್ಫಾರ್ಮೇಷನ್ನ ರಿಕ್ವೆಸ್ಟ್ ಮಾಡ್ತಿದ್ದಾನೆ ಅಂತ ಅಂದರೆ, ಸೊ ಈಸ್ ರಿಕ್ವೆಸ್ಟಿಂಗ್ ಅನ್ HTML ಡಾಕ್ಯುಮೆಂಟ್ ಇಂಡೈರೆಕ್ಟ್ಲಿ. ಓಕೆ, ಸೊ ಹಿಯರ್ ಇನ್ ದಿಸ್ slide you can see a user will request an information which is nothing but an HTML document through a local Java enabled web browser. So Java enabled web browser ಮೂಲಕ ಇನ್ಫಾರ್ಮೇಷನ್ನ ರಿಕ್ವೆಸ್ಟ್ ಮಾಡ್ತಾನೆ. ಅಂದರೆ ಲೈಕ್ ಇಲ್ ಓಪನ್ ದ ಗೂಗಲ್ ಕ್ರೋಮ್ ಆ್ಯಂಡ್ ದೆನ್ ಇಲ್ ಟೈಪ್ ಇಲ್ ರಿಕ್ವೆಸ್ಟ್ ಇನ್ಫಾರ್ಮೇಷನ್ ಇನ್ ದಟ್ web browser. Okay, so that request will be forwarded to the remote computer where that information is present. ಯಾವ ಸಿಸ್ಟಮಲ್ಲಿ ಆ ರಿಕ್ವೆಸ್ಟೆಡ್ ಇನ್ಫಾರ್ಮೇಷನ್ ಇದೆಯೋ ಆ ಕಂಪ್ಯೂಟರ್ಗೆ, ಆ ರಿಮೋಟ್ ಕಂಪ್ಯೂಟರ್ಗೆ ರಿಕ್ವೆಸ್ಟು ಪಾಸ್ ಆಗುತ್ತೆ, ಸೆಂಡ್ ಆಗುತ್ತೆ. ಸೊ ಇನ್ ದ್ಯಾಟ್ ರಿಮೋಟ್ ಕಂಪ್ಯೂಟರ್ ದೆರ್ ವಿಲ್ ಬಿ ಎ ವೆಬ್ ಸರ್ವರ್. ಎ ವೆಬ್ ಸರ್ವರ್ ಈಸ್ ನಥಿಂಗ್ ಬಟ್ ಎ ಸಿಸ್ಟಮ್ ವಿಚ್ accepts request from the user and then sends back the requested document. Okay, so here the web server, what it does, it will find the appropriated HTML document which is requested by the user, and it will send that document to the user computer or the client computer ge return ಮಾಡುತ್ತೆ. ಆಯಿತಾ? ಸಪೋಸ್ ಇಫ್ ದ್ಯಾಟ್ HTML document contains a Java code which is nothing but an applet program. See, you can see if that HTML document contains an applet code, then this web server, what it does, it will send along with that HTML document, it will also send the bytecode. Bytecode no HTML document ಜೊತೆಗೆ ಕ್ಲೈಂಟ್ ಮೆಷಿನ್ಗೆ ಅಥವಾ ಯೂಸರ್ ಕಂಪ್ಯೂಟರ್ಗೆ ಕಳಿಸುತ್ತೆ. So here what does this user computer is going to do? It will interpret that bytecode first. ಇಲ್ಲಿ ಆ್ಯಪ್ಲೆಟ್ ಕೋಡ್ ಇದೆಯಲ್ಲ, ಸೊ ಅದು ಕರೆಸ್ಪಾಂಡಿಂಗ್ ಬೈಟ್ ಕೋಡ್ ಇಲ್ಲಿ ಸೆಂಡ್ ಆಗಿರುತ್ತೆ. ಸೊ ಆ ಬೈಟ್ ಕೋಡ್ನ ಇಂಟರ್ಪ್ರಿಟ್ ಮಾಡುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಜಾವಾ ಎನೇಬಲ್ಡ್ ವೆಬ್ ಬ್ರೌಸರ್, ಜಾವಾ ಎನೇಬಲ್ಡ್ ವೆಬ್ ಬ್ರೌಸರ್ ಮೂಲಕ ಬೈಟ್ ಕೋಡ್ನ ಇಂಟರ್ಪ್ರಿಟ್ ಮಾಡಿ ದೆನ್ ದಟ್ ರಿಕ್ವೆಸ್ಟೆಡ್ ಇನ್ಫಾರ್ಮೇಷನ್ ವಿಚ್ ಈಸ್ ದ ಔಟ್ಪುಟ್. The output will be given to the user. Okay, this is how normally a Java embedded HTML document is processed by the client machine. So Java embedded HTML document na ಈ ಥರ ಕ್ಲೈಂಟ್ ಮೆಷಿನಲ್ಲಿ ಪ್ರೊಸೆಸಿಂಗ್ ಆಗುತ್ತೆ. Is that clear? Okay, so that's about today's session. Thank you.